100% ವೇಸ್ಟ್, 100% ವೇಸ್ಟ್. 1% ಬಿಡೋಂಗಿಲ್ಲ ಇದು. ಮೈನಸ್ ಅವ್ರಿಗೆ ಏನಾರು ಕೊಟ್ಟರೆ ಅವ್ರಿಗೆ ಏನೋ ಪಾಪ ಶನಿಗ್ರಹ ಐತೆ ಅಂತೇನೋ ಅವರು ಸ್ವಾಮಿಗಳು ಹೇಳ್ತಿದ್ರಂತೆ, ನಿನ್ನ ಶನಿ ಕಾಟ ಇದೆಯಪ್ಪ ಹುಷಾರಾಗಿ ಹೋಗು ಅಂತ. ಆ ಕಾಟ ಇದೇ ಇರಬೇಕು. ಅದೇ ಇವರೇ ನಮ್ಮ ಶಾಸಕರ ಕಾಟ ಆಗುತ್ತೆ, ಇವರಿಂದನೇ ಗೌರ್ಮೆಂಟ್ ಏನಾದ್ರು ಬಿದ್ದೋದ್ರು. ಹೇಳಕ್ಕೆ, ಯಾಕಂದರೆ ಇವರು ಸಹಕಾರ ಸಚಿವರಾಗಬೇಕು ಅಂತಲ್ಲ, ಆ ಸಹಕಾರ ಸಚಿವರು ಅಂದರೆ ಅದು ಗ್ರೌಂಡ್ ಲೆವೆಲ್ಲು ಪೊಲಿಟಿಷಿಯನ್ಸ್ಗೆ ಬೇಕಾದಂಥ ಒಂದು ಇಲಾಖೆ ಅದು. ಅವರೆಲ್ಲ ಸದೋಗ್ತಾರೆ, ಇವನು ಪಾರ್ಟಿನೂ ಕಲಿತಾನೆ. ಅದರಲ್ಲೇ ರೈತರಿಗೆ ಏನು ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಅವ್ರಿಗೆ ಕೊಟ್ಟರು ವೇಸ್ಟು. ನೀವೇ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ, ಸುಮಾರು 6 ವರ್ಷ ಆಯಿತು ಕೆರೆ ತುಂಬಿ. ಇದ್ರು ಒಂದೇ, ಅವ್ರಿಗೆ ಕೊಟ್ಟರು ಒಂದೇ, ಕೊಡದಿಲ್ದಿದ್ರು ಒಂದೇ. ಅಭಿವೃದ್ಧಿ ಅಂತೂ ಏನೂ ಮಾಡ್ತಿಲ್ಲ ಅವರು ತಿಪ್ಟೂರಲ್ಲಿ, ಗೊತ್ತಾಯ್ತಾ? ನಾವು ಇರೋ ಏರಿ ಹೊಡೆದಾಕ್ತಾರೆ, ಅವ್ರು ರಸ್ತೆ ಮಾಡ್ತಾವ್ರಷ್ಟೇ. ಅವ್ರು ಕೇಳ್ಕೊಬೋದು ಅಷ್ಟೇ, ಆಸೆ ಕೇಳ್ಬೋದು, ಇಲ್ಲ ಒಂದು ಗೂಟದ ಕಾರ್ ಬೇಕು ಅಂತ ಕೇಳ್ಕೊಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಮಾಡಲ್ಲ ಅವರು. ಸಚಿವ ಸ್ಥಾನದ ಒಂದಷ್ಟು ಲಕ್ಷಣ ಕಾಣ್ತಾ ಇದೆ ಸರ್, ಷಡಕ್ಷರ ಸಿಗುವಂಥದ್ದು. ನನ್ನ ಮಾಹಿತಿ ಪ್ರಕಾರ ಆ ಥರದ್ದು ಯಾವುದೂ ಇಲ್ಲ. ಇವ್ರ ಹೆಸರು ಚರ್ಚೆಗೆ ಬಂದಿಲ್ಲ ನನಗೆ ಗೊತ್ತಿರೋ ಹಾಗೆ. ಮತ್ತು ಆ ಒಂದು ಸ್ಥಾನಕ್ಕೆ ಹೋಗುವಂಥ ಯಾವುದೇ ಯೋಗ್ಯತೆಯು ಅವರಲ್ಲಿ ನಾನು ನೋಡಿಲ್ಲ. ಜನಕ್ಕೆಲ್ಲ ಗೊತ್ತಿದೆ. ಆದರೆ ಯಾರಾದರೂ ನಿಮಗೆ ಕೊಡಲಿ ಬಿಡಿ ಅಂತ ಹೇಳಿರ್ಬೋದೇನೋ. ಯಾಕೆ ಅಂದರೆ ತೊಂದರೆಗಿಂದರೆ ಮಾಡೋಣ ಎಲ್ಲರ ಸಂದರ್ಭ ಬಂದಾಗ ಅಂತ ಬೈಕ್ ಅರ್ಥ ಹೇಳಿರ್ತಾರೆ ಅಷ್ಟೇ, ಬಿಟ್ಟರೆ ಮನಸ್ಪೂರ್ವಕವಾಗಿ ಹೇಳೋಂಥ ಪರಿಸ್ಥಿತಿ ಇಲ್ಲ. ಅದು ಸ್ವತಃ ಅವರ ಕಾಂಗ್ರೆಸ್ ಕಾರ್ಯಕರ್ತರೇ, ತಿಪ್ಟೂರು ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರೇ ಅದನ್ನು ಕೊಡಿ ಅಂತ ಹೇಳೋ ಪರಿಸ್ಥಿತಿಲಿಲ್ಲ. ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಸಪೋರ್ಟ್ ಮಾಡಿದಂಥ ಕುರುಬ ಸಮಾಜ, ಮುಸ್ಲಿಂ ಸಮಾಜ, ದಲಿತ ಸಮಾಜ ಅಂತ ಏನಿದ್ದಾವೆ, ಮೂರನ್ನು ನೀವು ಯಾರಾದರೂ ಮುಖಂಡರುಗಳನ್ನ ಕೇಳಿದ್ರೆ ಯಾರೂ ಇವರಿಗೆ ಕೊಡೋದು ಅವಶ್ಯಕತೆ ಇಲ್ಲ ಅಂತಲೇ ಹೇಳೋದು. ಮೊನ್ನೆ ಇದು ಬಕ್ರೀದ್ ಆಯಿತು, ಮುಸಲ್ಮಾನರು ದರ್ಗಾದಲ್ಲಿ ನಮಾಜ್ ಮಾಡೋ ಒಂದು ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಶಾಸಕರನ್ನ ಕರೆಯೋದುಂಟು, ಅದು ಯಾವುದೇ ಪಕ್ಷದವರು ಇರಲಿ. ಆದರೆ ಇವ್ರನ್ನ ಕರೆಯೋದೇ ಇಲ್ಲ. ಯಾಕೆ ಅಂದರೆ ಕಳೆದ 3 ವರ್ಷದಿಂದ 10 ಪೈಸದ ಕೆಲಸ ಮಾಡಿಲ್ಲ. ಹಾಗಾಗಿ ಅವ್ರು ಕರೆಯೋದು ಬೇಡ ಅಂತ ತೀರ್ಮಾನ ತಗೊಂಡು ಯಾರು ಇವ್ರನ್ನ ಕರೆದೇ ಇಲ್ಲ. ಈಗ ಮೊನ್ನೆ 2 ದಿವಸದಿಂದ ಆದ ಪರಿಸ್ಥಿತಿ. ಇನ್ನು ಕುರುಬ ಸಮಾಜದವ್ರ ಮುಖಂಡರುಗಳು ಇವ್ರ ಹತ್ರ ಹೋಗೋದೇ ಬೇಡ ಅಂತ ತೀರ್ಮಾನ ತಗೊಂಡು, ಯಾಕೆಂದರೆ ಒಂದು ಹಾಸ್ಟ್ಲು ಕಟ್ಟೋ ವಿಚಾರದಲ್ಲಿ ಅವ್ರೇನೋ ಸಹಾಯ ಕೇಳಕ್ಕೆ ಹೋದಾಗ ಅದು 20 ವರ್ಷದಿಂದ ಪೆಂಡಿಂಗ್ ಬಿದ್ದಿದೆ. ಅದಕ್ಕೂ ಈತ ತುಂಬ ಒರಟಾಗಿ ನಡ್ಕೊಂಡು ಅಸಹ್ಯ ಮಾಡಿ ಕಳಿಸಿದ್ದಕ್ಕೆ ಅವರೂ ಸಹ ಇದನ್ನು ಕೊಡೋದು ಬೇಡ ಅನ್ನೋ ಪರಿಸ್ಥಿತಿ ಇದ್ದಾರೆ. 3 ದಿವಸದಿಂದ ದಲಿತ ಸಭೆ ನಡೆದೈತೆ. ದಲಿತ ಸಭೆಯಲ್ಲಿ ಕಾಂಗ್ರೆಸ್ಸಿನ ದಲಿತ ಕಾರ್ಯಕರ್ತನೇ ಅದೇ ಸಭೆಯಲ್ಲಿ ಚಪ್ಪಲಿ ತಾಂಡು ಹೊಡ್ಕೊಂಡಿದ್ದಾನೆ, ನಿಮ್ಮನ್ನು MLA ಮಾಡಿ ನಾವು ದೊಡ್ಡ ಅನಾಹುತ ಮಾಡ್ಕೊಂಡು ಅಂತ. ಈ ಪರಿಸ್ಥಿತಿ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇರೋದು. ಇದು ಇಂಥ ವ್ಯಕ್ತಿಗೆ ಸಚಿವ ಸ್ಥಾನ ಕೊಡೋ ಅವಶ್ಯಕತೆ ಎಲ್ಲಿ ಬರುತ್ತೆ ಅನ್ನೋದು ನಾವು ಯೋಚನೆ ಮಾಡಿದ್ರೆ, ಯಾವ ಶಾಸಕರುಗಳು ಇವ್ರ ಪರವಾಗಿ ಮಾತಾಡಲ್ಲ, ಯಾವ ಸ್ವಾಮೀಜಿಗಳು ಮಾತಾಡೋದಿಲ್ಲ. ಏನು ನೊಣಕೆರೆ ಸ್ವಾಮೀಜಿಯವ್ರ ಬಗ್ಗೆ ನೆನ್ನೆ ಒಂದು ಹೇಳಿಕೆ ಕೊಡ್ತಾರೆ, ಇಲ್ಲಿ ನಂಬ್ಕೊಂಬಂದವ್ರಿಗೆಲ್ಲ ಒಳ್ಳೇದಾಗೈತೆ, ಉನ್ನತ ಸ್ಥಾನಕ್ಕೆ ಹೋಗೋರೆ, ನಾನೇನು ನಂಬಿರಲಿಲ್ಲ, ಈಗ ನಂಬ್ಕೊಂಡು ಬಂದಿದ್ದೀನಿ, ಏನೋ ಆಗುತ್ತೇನೋ ಅನ್ನೋ ಮಾತು ಹೇಳಿದ್ದಾರೆ. ಇವ್ರು ಯಾವತ್ತೂ ಯಾವ ಸ್ವಾಮೀಜಿಗಳ ಬಗ್ಗೆ ಗೌರವವಾಗಿ ಮಾತಾಡೋ ಅಭ್ಯಾಸ ಇಲ್ಲ, ಯಾವತ್ತೂ ಇಲ್ಲ. ಇದೇ ನೊಣಕೆರೆ ಸ್ವಾಮೀಜಿಗಳು ನನಗೆ ಕಳೆದ 1 ವರ್ಷದ ಹಿಂದೆ ಏನೋ ಇಲ್ಲಿ PGM ಛತ್ರದಲ್ಲಿ ಮುಂದೆ ಲೋಕೇಶ್ ಅವ್ರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಆಶೀರ್ವಾದನ ಭಾಷಣದಲ್ಲಿ ಹೇಳ್ಬಿಟ್ರು. ಅದಕ್ಕೆ ಸ್ಟೇಜಿಂದ ಕೆಳಗಡೆ ಇಳಿದ ಮನುಷ್ಯ ಆಯ್ತಾ, ಈ ಸ್ವಾಮೀಜಿಗಳಿಗೆ ಯಾಕೆ ರಾಜಕೀಯ ಮಾತು, ಈ ಸ್ವಾಮೀಜಿಗಳೆಲ್ಲ ಯಾಕೆ ಮಾತಾಡಬೇಕು, ಹಾಗೆ ಹೀಗೆ ಅಂತ ಅವ್ರನ್ನ ಬಾಯಿಗೆ ಬಂದಂಗೆ ಬೈಕೊಂಡು ಹೋಗಿದ್ದ. ಈಗ ಅವರು ಆಶೀರ್ವಾದ ಅಂತ ಹೇಳಕ್ಕೆ ಹೋಗ್ತಾರೆ. ಈ ಥರ ಒಂದು. ಮತ್ತು ಲಿಂಗಾಯತರು 7 ಡಿಸ್ಟ್ರಿಕ್ಟ್ ನಾನು ಒಬ್ಬನೇ, ನೊಳಂಬ್ರಲ್ಲಿ ನಾನು ಜ್ಯೋತಿ ಗಣೇಶು, ಅವ್ನು BJP, ನಾನು ಕಾಂಗ್ರೆಸ್ಸು, ನನಗೆ ಕೊಡಲೇಬೇಕಂತ ಏನೋ ಒಂದು ಡಿಮ್ಯಾಂಡ್ ಹೇಳಿದಾರಂತೆ. ಬಹಿರಂಗ ಸಭೆಯಲ್ಲಿ ಶರ್ಟ್ ಎತ್ತಿ ತೋರಿಸಿದರೆ ನಾನು ಲಿಂಗ ಕಟ್ಟಲ್ಲ ಅಂತ. ಲಿಂಗ ಕಟ್ಟಲ್ಲ ಅಂದಮೇಲೆ ನಮ್ಮಲ್ಲಿ ಲಿಂಗಾಯತರು ಅಂತ ಹೇಳಲ್ಲ, ಯಾರು ಧಾರಣೆ ಮಾಡಿರ್ತಾರೋ ಅವ್ರಿಗೆ ಲಿಂಗಾಯತರು ಅನ್ನೋದು. ಇದು ಶರ್ಟ್ ಎತ್ತೇ ತೋರಿಸಿ ನಾನು ಲಿಂಗ ಕಟ್ಟೋದಿಲ್ಲ ಅಂತ ಹೇಳ್ತಾನೆ. ಮತ್ತು ನೊಳಂಬದ ವಿಚಾರಕ್ಕೆ ಬಂದಾಗ ಸಿದ್ದರಾಮೇಶ್ವರ ನಮ್ಮ ನೊಳಂಬ ಸಮಾಜದ ಆರಾಧ್ಯ ದೈವ. ಅದರ ವಿಚಾರಕ್ಕೆ, ಜಯಂತಿ ಮಾಡೋ ವಿಚಾರಕ್ಕೆ ಸಿದ್ದರಾಮೇಶ್ವರನ ಬಗ್ಗೆ ಹೋದಾಗ ಇದೇ ಮನುಷ್ಯ
ಸಿದ್ದರಾಮೇಶ್ವರ ಒಡ್ರು ದೇವ್ರ ಕಣೆಯ ನಾನೇ ಯಾಕೆ ಬರೋಣ ಅದಕ್ಕೆ ಅಂತ ಕೇವಲವಾಗಿ ಅವ್ರು ಮಾತಾಡಿ ನೊಳಂಬ ಸಮಾಜದವ್ರಿಗೆ ಅವಮಾನ ಮಾಡಿದವನು. ಈಗ ಅದೇ ನೊಳಂಬ ಸಮಾಜದ ಹೆಸರು ಹೇಳ್ಕೊಂಡು ತನಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂತ ಕೇಳಕ್ಕೆ ಹೋಗ್ತಾರೆ. ಈ ಥರ ಡಬಲ್ ಸ್ಟ್ಯಾಂಡರ್ಡ್ ಮ್ಯಾನ್ ಅವರು. ಎಲ್ಲೂ ಯಾರಿಗೂ ಗೌರವ ಇರುವಂಥ ವ್ಯಕ್ತಿ ಅಲ್ಲ. ಮತ್ತು ಸೆಕೆಂಡ್ PUC ಏನೋ ಪಾಸ್ ಆಗಿರೋದು, ಅಂಥ ವಿದ್ಯಾವಂತ ವ್ಯಕ್ತಿಯೂ ಅಲ್ಲ. ರಾಜಕೀಯದಲ್ಲಿ ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಯಾರಾದರೂ. ಆದರೆ ಮಂತ್ರಿಯಾಗಿ ಕೆಲಸ ಮಾಡಬೇಕಾದ್ರೆ ಒಂದು ಮಿನಿಮಮ್ ವಿದ್ಯಾರ್ಥಿಗಳು ಇವತ್ತಿನ ಪರಿಸ್ಥಿತಿಯಲ್ಲಿ ಇರಬೇಕಾಗುತ್ತೆ. ತಾನು ಕೂತಿದ್ದಂಥ SLD ಬ್ಯಾಂಕಿಗೆ 2ನೇ ಬಾರಿ ಅಧ್ಯಕ್ಷ ಆಗಿದ್ದ. ಆ ಬ್ಯಾಂಕ್ನ ಪರಿಸ್ಥಿತಿ ಇವತ್ತು ಹೇಗಿದೆ ಅಂದರೆ 101, 102 PLD ಬ್ಯಾಂಕ್ಗಳು ಮುಚ್ಚೋಗ್ತಾಯಿದ್ದಾವೆ. ಇದು ಅಧ್ಯಕ್ಷ ಆಗಿತ್ತು. ತಿಪ್ಪೂರು ಜಿಲ್ಲೆ ಮಾಡ್ತೀವಿ ಅಂತ ಹೋರಾಡ್ತೀವಿ, ಸುಳ್ಳು ರೀ, ಸಿಕ್ಕಿದ್ರೆ ಆ ಜಿಲ್ಲೆ ಆಗುತ್ತೆ ಅನ್ನೋದು ಖಂಡಿತ ಅದೆಲ್ಲ ಸುಳ್ಳಿನ ಮಾತು. ಇದೇ ಮನುಷ್ಯ ಈ ವಿಚಾರ ಶುರುವಾಗಿದ್ದು ಈಗೆಲ್ಲ ಕಳೆದ 2 ವರ್ಷದಿಂದ. ನಾವು ಇದನ್ನು 13-14 ವರ್ಷದಿಂದ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯಾವತ್ತೂ ಈತ ಮಾತಾಡಿಲ್ಲ. ಸುತ್ತ ಯಾವ್ಯಾವ ತಾಲೂಕುಗಳು ಸೇರಬೇಕೋ ಆ ತಾಲೂಕುಗಳನ್ನ ಶಾಸಕರನ್ನ ಯಾವ ಥರ ಒಂದು ದಿವಸ ಕರೆದು ನಾವೆಲ್ಲ ಸೇರ್ಕೊಂಡು ಜಿಲ್ಲೆ ಮಾಡೋಣ, ಹೋಗೋಣ, ಮುಖ್ಯಮಂತ್ರಿ ಕೇಳೋಣ ಅಂತ ಒಂದು ದಿವಸ ಯಾವ ಸಭೆ ನಡೆದಿಲ್ಲ. ಯಾವ ಆ ಥರದ ಪ್ರಯತ್ನ ಈತ ಮಾಡಿಲ್ಲ. ಮತ್ತು ಹೆಂಗೆ ಜಿಲ್ಲೆ ಮಾಡ್ತಾರೆ? ಯಾರ್ಯಾರು ಸೇರಬೇಕು ಆ ಜಿಲ್ಲೆಯ ಶಾಸಕರುಗಳು ಸೇರ್ಕೊಂಡು ಮಾತಾಡಬೇಕು, ಅದು ಯಾವುದೇ ಪಕ್ಷ ಇರಲಿ. ಆ ಪ್ರಯತ್ನ ಒಂದು ಮಾಡಿಲ್ಲ. ಯಾವತ್ತೂ ತಿಪ್ಟೂರಿನಿಂದ ಯಾವುದಾದ್ರು ಜಾಥಾ ಕರ್ಕೊಂಡು ಹೋಗೋರ ನಮ್ಮ ಜಿಲ್ಲೆ ಮಾಡಬೇಕು ಅಂತ? ಏನೂ ಮಾಡಿಲ್ಲ. ಎಲ್ಲಿ ಹೇಳಿದ್ದು? ಮಧುಗಿರಿ ಸಭೆ, ರಾಜಣ್ಣವರು ಕಷ್ಟಪಟ್ಟು ಫಂಕ್ಷನ್ ಮಾಡಿದ ಸಭೆಯಲ್ಲಿ ಹೋಗಿ ಅಲ್ಲಿ ಒಂದು ಮಾತು ಹೇಳ್ತಾರೆ, ನಮ್ಮ ತುಮಕೂರು ಜಿಲ್ಲೆ ಮಾಡಿರಿ ಅಂತಾನೆ. ಯಾರ್ದೋ ಸಭೆಯಲ್ಲಿ ನಿಂತ್ಕೊಂಡು ಮಾತಾಡೋದು, ಯಾರೋ ನಿಮ್ಮಂಥವ್ರು ಮೈಕ್ ಕೊಟ್ಟಾಗ ಮಾತಾಡೋದು ಜಿಲ್ಲೆ ಅಂತ. ಸ್ವತಃ ಇನ್ಯಾವ ಪ್ರಯತ್ನವೂ ಮಾಡಿಲ್ಲ ಆತ. ಹೆಂಗೆ ಜಿಲ್ಲೆ ಆಗುತ್ತೆ? ಇವತ್ತು ಹೇಳ್ತಾ ಇದ್ದಾರೆ ಆ ಬಿಲ್ಡಿಂಗ್ ಕಟ್ಟಿದ್ದು ಈ ಬಿಲ್ಡಿಂಗ್ ಅಂತ. ನರಸಿಂಹರಾಜ ಭವನ 7-8 ಕೋಟಿ ಖರ್ಚು ಮಾಡಿ ಇವತ್ತವರೆಗೂ ಓಪನ್ ಮಾಡ್ದಲೇ ಬಿದ್ದಿದೆ ಖಾಲಿ. ತಂದೆ ಮನದೇವ್ರ ದೇವಸ್ಥಾನ 25 ವರ್ಷದಿಂದ ಕಟ್ತಾ ಇದ್ದಾರೆ, ಇನ್ನೂ 2 ಲಿಂಗ ಸ್ಥಾಪನೆ ಆಗಿಲ್ಲ. ತಾಲೂಕಲ್ಲಿ ಭ್ರಷ್ಟಾಚಾರ ತುಂಬೋಗ್ಬಿಟ್ಟಿದೆ. ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಇಲ್ಲ, ಜಿಲ್ಲಾ ಪಂಚಾಯಿತಿ ಇಲ್ಲ, ತಾಲೂಕ್ ಪಂಚಾಯಿತಿ ಇಲ್ಲ, ಮುನ್ಸಿಪಾಲ್ಟಿ ಎಲ್ಲ ಇವನ ಕೈಯಲ್ಲೇ ಇದೆ. ಪೂರ ಲೂಟಿ. ಜನ ನರಳ್ತಾ ಇದ್ದಾರೆ. 2-3 ವರ್ಷದಿಂದ ಕೆರೆಗೆ ನೀರು ತುಂಬಿಸಿಲ್ಲ. ಇವತ್ತು ಬರದಾಗ ಕೂತೈತೆ. ಜನ 20 ದಿವಸಕ್ಕೆ ಒಂದ್ಸತಿ ತಿಪ್ಟೂರು ಟೌನಲ್ಲಿ ನೀರು ಬಿಡ್ತಾ ಇರೋದು. ಕಣ್ಣಲ್ಲಿ ರಕ್ತ ಬರ್ತಾಯಿದೆ ಜನಕ್ಕೆ. ಯಾಕೆಂದರೆ ಒಂದೊಂದು ಲೋಡ್ ಟ್ಯಾಂಕರ್ಗೆ 1,500 ರೂಪಾಯಿ ಕಟ್ಬೇಕು ಅವರು. ಬಡವರು ಎಲ್ಲಿಂದ ತಂದು ಕಟ್ಟಬೇಕು? 20 ದಿವಸಕ್ಕೆ ನೀರು ಬಿಟ್ಟರೆ ಎಲ್ಲಿ ಸಾಯ್ಬೇಕು ಅವರು? ಯಾವುದು ಚಿಂತೆ ಇಲ್ಲ ಮನುಷ್ಯನಿಗೆ. ಸುಮ್ಮನೆ ಅಲ್ಲೊಂದು ಐ ಲವ್ ತಿಪ್ಟೂರು ಅಂತ ಒಂದು ಬೋರ್ಡ್ ಹಾಕ್ಸ್ಬಿಟ್ಟು ಯಾರಿಗೆ ಲವ್ ಮಾಡ್ತಾವನೋ ಗೊತ್ತಿಲ್ಲ ನಮ್ಗೆ. ಈ ಪರಿಸ್ಥಿತಿಯಲ್ಲಿ ಜನ ಒದ್ದಾಡ್ತಾ ಇದ್ದಾರೆ ಒಂದು ಹನಿ ನೀರಿಗೋಸ್ಕರನು. ತಾವು ಓಟ್ ಹಾಕಿದ ಸ್ವತಃ ಏನು ಸ್ಟ್ರಾಂಗ್ ಸಪೋರ್ಟರ್ಸು ಮುಸಲ್ಮಾನ್ ವರ್ಗ ಆ ಗಾಂಧಿನಗರದಲ್ಲಿ ಎಲ್ಲ ಬಡವ ವರ್ಗ, ಅಲ್ಲೆಲ್ಲ ನೀರು ನೆಳ್ಳು ಅನ್ನೋದಕ್ಕೆ ಒದ್ದಾಡಿ ಸಾಯ್ತಾ ಇದ್ದಾರೆ. ಯಾವತ್ತೂ ಒಂದು ದಿವಸ ಹೋಗಲ್ಲಿ ಮಾತಾಡೋಕ್ಕೆ ಹೋಗಿಲ್ಲ ಇವರು. ಅಲ್ಲ, ಈಗ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಪಕ್ಷ ಸಂಘಟನೆ ಆಗುತ್ತೆ, ದೊಡ್ಡ ಶಕ್ತಿ ಬರುತ್ತೆ, ಮತ್ತೊಂದು ಜಿಲ್ಲೆ ಮತ್ತೊಂದು ತಾಲೂಕಿನ ಕ್ಷೇತ್ರದ ಗೆಲ್ಲಿಸ್ಬೋದು, ಸೋಲಿಸ್ಬೋದು, ಆ ಲೆವೆಲ್ ಶಕ್ತಿ ಬರುತ್ತೆ ಅನ್ನೋ ಒಂದು ಮಾತು ಇವ್ರ ಕೈಲ. ಈ ಊರಾಗೆ ನಾನು ಹೋಗ್ದಿದ್ರೆ ಅವನು ಅಪ್ರಾಣ ಗೆಲ್ತಿರ್ಲಿಲ್ಲ. ಇದು ದೇಶಕ್ಕೆ ಗೊತ್ತು. ನಾನು ಹೋಗಿ ಅವನ ಜೊತೆಲಿ ನಿಲ್ಲಾಗಿ ಅವನು ಅದು ಇದನ್ನು ತಗೊಂಡ ಒಂದು 40-45 ಸಾವಿರ ಓಟು ಶಿಫ್ಟ್ ಆಯಿತು ಅವನಿಗೆ. ಇಲ್ದಿದ್ರೆ ಅವನು ಅವತ್ತಿಗೆ ಮುಗ್ದೋಗಿತ್ತು. ನನ್ನ ಕಡೆಯಿಂದ ಮೊದಲು ಶಾಸಕ ಆಗಬೇಕಾದ್ರೂ ಅವತ್ತಿನ ಕಾಲದಲ್ಲಿ ನಾವೇ ಸಪೋರ್ಟ್ ಮಾಡಿದ್ದು. 2ನೇ ಸತಿ ನಾನು KJP ಪಕ್ಷಕ್ಕೆ ಬಂದು ನಿಲ್ಲಾಗಿ ಇವರು MLA ಆಗಿದ್ದು. ಈಗ 3ನೇ ಸತಿ ನಾನೇ ಅವನ ಜೊತೆ ಫೀಲ್ಡ್ಗೆ ಇಳಿದು ಗೆಲ್ಲಿಸ್ಬೇಕಾಯ್ತು. ನಮ್ಮ ಋಣ ಅವನಿಗೆ ತುಂಬ ಐತೆ. ಆದರೆ ಕಾರ್ಯಕರ್ತರನ್ನ ಯಾವತ್ತೂ ಈತ ಕನ್ಸಿಡರ್ ಇಲ್ಲ. ಸ್ವತಃ ಅವ್ರ ತಮ್ಮನ ಮಗನ್ನೇ ಅವ್ನು ಬೆಳೆಸೋಕೆ ರೆಡಿ ಇಲ್ಲ. ಅವ್ನು ಯಾವುದೋ ಮೊನ್ನೆ ಪಾಪ ಹುಡುಗ ಜಿಲ್ಲಾ ಯೂತ್ ಕಾಂಗ್ರೆಸ್ಗೆ ಅಧ್ಯಕ್ಷ ಇದ್ದ, ಅದನ್ನು ಇವರೇ ಸೇರಿ ಕಿತ್ತಾಕ್ಸಿದ್ದಾನೆ ಅಂತ ಸುದ್ದಿ ಇಲ್ಲೆಲ್ಲ. ಆತನೇ ಹೇಳ್ಕೊಂಡಿದ್ದಾನೆ, ನನ್ನ ಗಮನಕ್ಕೆ ಬಂದೇ ಅವ್ನು ತೆಗೆದಾಕಿದ್ದು ಅಂತ. ಈ ಪರಿಸ್ಥಿತಿಯಲ್ಲಿ ಇರೋನು ಸಂಘಟನೆ ಮಾಡ್ತಾನೆ. ಸಂಘಟನೆ ಪ್ರಶ್ನೆ ಇಲ್ಲ ನಮ್ಮ ತಾಲೂಕಲ್ಲಿ. ಅವನು ಬಿಟ್ಟರೆ ಇವನು ಬಿಟ್ಟರೆ ಅವನು ಅಂತ ರಾಜಕೀಯ ನಡ್ಕೊಂಬಂದಿದ್ದೆ. ಬಿಟ್ಟರೆ ಇವ್ರು ಯಾವುದೇ 10 ಪೈಸೆ ಸರ್ವಿಸಿಂದ ಯಾವುದು ಬಂದಿಲ್ಲ. DKC ಬಣದಲ್ಲಿ ಇವ್ರು ಯಾರಿಗೆ ಗುರ್ಸ್ಕೊಳಕ್ಕೆ? ಯಾವತ್ತೂ ಅದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವರು. ಗುಬ್ಬಿ ಶ್ರೀನಿವಾಸ್ ಕೊಟ್ಟವ್ರೆ,
ರಂಗನಾಥ್ ಕೊಟ್ಟವ್ರೆ, ಇವರೆಲ್ಲ ಕೊಟ್ಟಿದ್ದಾರೆ. ನನಗೆ ಗೊತ್ತಿರಂಗೆ ಡಿ ಕೆ ಶಿ ಬಗ್ಗೆ ಬಹಿರಂಗವಾಗಿ ಅವ್ರು ಯಾರು ಶಿವಗಂಗಾ ಇದರವರು ಚನ್ನಗಿರಿ ಅವನು ಇನ್ಯಾರು ಈ ಥರದವರು ಕೊಟ್ಟಿದ್ದಾರೆ. ಈತ ಯಾವತ್ತು ಬಾಯ್ಬಿಟ್ಟು ಹೇಳಿದ್ದಾನೆ ಒಂದು ದಿವಸನಾದರೂ ಡಿ ಕೆ ಶಿನೇ ಸಿ ಎಮ್ ಆಗಬೇಕು ಹಾಗೆ ಹೀಗೆ ಅಂತ ಯಾವತ್ತು ಹೇಳಿದ್ದಾರೆ ಇವರು? ಯಾವತ್ತೂ ಬಾಯಿ ತೆಗೆದಿಲ್ಲ. ಬ್ಯಾಲೆನ್ಸು ಹಂಗಾದ್ರೆ ಹಂಗೆ ಸರಿ, ಹಿಂಗಾದ್ರೆ ಹಿಂಗೆ ಸರಿ ಅಂತ ಸುಮ್ಮನೆ ಡಿ ಕೆ ಶಿ ಬಣ ಅಂತ ಇಲ್ಲಿ ಹೇಳ್ಕೊಂತ ಇರೋದು. ಒಂದು ವೇಳೆ ಸಿಕ್ಕಿದ್ರೆ ಸರ್, ಚಾನ್ಸ್ ಸಿಕ್ಕಿದ್ರೆ ಏನಾಗ್ಬೋದು ಸರ್? ಏನಾಗಲ್ಲ. ಅದನ್ನು ನಾನು ಅಸಹ್ಯವಾಗಿ ಹೇಳ್ಬೇಕಾಗುತ್ತೆ. ಇವರಿಂದ ಅಂತೂ ಈ ತಾಲೂಕಂತೂ ಒಂದು ಪೈಸದ ಉದ್ಧಾರ ಆಗಲ್ಲ, 100% ಆಗಲ್ಲ. ಯಾವ ಸಂಘಟನೆನೂ ಆಗಲ್ಲ. ಸುಮ್ಮನೆ ಜಿದ್ದಿನ ರಾಜಕೀಯ ಒಂದು ಮಾಡ್ಕೊಂಡು ಜನಗಳಿಗೆ ತೊಂದರೆ ಕೊಟ್ಕೊಂಡು ಹೋಗ್ತಾನೆ ಬಿಟ್ಟರೆ ಇನ್ನೇನು ಮಾಡೋದಿಲ್ಲ. ಒಟ್ಟಾರೆ ಸದ್ಯದ ಮಟ್ಟಿಗೆ ನಿಮ್ಮ ಮಾಹಿತಿ ಪ್ರಕಾರ ಅವ್ರಿಗೆ ಯಾವ ಸಚಿವ ಸ್ಥಾನ ಸಿಗಲ್ಲ ಅನ್ನೋದು ಚರ್ಚೆನೇ ಇಲ್ಲ ರೀ. ಈತನ ಹೆಸರು ಎಲ್ಲೂ ಇಲ್ಲ ರೀ ಚರ್ಚೆ. ನನಗೂ ನಾನು ಬೆಂಗಳೂರಲ್ಲಿದ್ದವನು 4 ಜನ ಚೀಫ್ ಮಿನಿಸ್ಟರ್ ಜೊತೆ ಕೆಲಸ ಮಾಡಿದ್ದೀನಿ. ನನಗೆ ಆದ ಸಂಪರ್ಕಗಳು ಎಲ್ಲ ಸಂಬಂಧಗಳಿದೆ. ನನ್ನ ಪಾಯಿಂಟಲ್ಲಿ ಈತನ ಬಗ್ಗೆ ಯಾವುದೇ ಸ್ವಾಮಿಗಳು ಕೊಡ್ಬೇಕಂತ ಹೇಳಿಲ್ಲ, ಯಾವ ಸಮಾಜದ ಮುಖಂಡರುಗಳು ಈತನ ಕೊಡಿ ಅಂತ ಹೇಳಿಲ್ಲ, ಯಾವ ಶಾಸಕರುಗಳ ಲಾಬಿ ಇವನ ಪರವಾಗಿಲ್ಲ, ಯಾರೂ ಇಲ್ಲ. ಈತ ಏನು ಹೇಳ್ತಾ ಇದ್ದಾನೆ, ನಾನು ಸಿದ್ದರಾಮಯ್ಯನಿಗಿಂತ ಸೀನಿಯರು, ನಾನು ಡಿ ಕೆ ಶಿವಕುಮಾರ್ಗಿಂತ ಸೀನಿಯರು. ವಯಸ್ಸಾದರೆ ಎಲ್ಲರೂ ಸೀನಿಯರ್ ರೀ. ಅದರ ಅರ್ಥ ಪಕ್ಷಗಳಲ್ಲಿ ಸಾಮರ್ಥ್ಯ ಬೇಕಲ್ವ, ಏನಾದರೂ ತ್ಯಾಗ ಮಾಡಿರ್ಬೇಕಲ್ಲ, ಸೌಕಂಡಿರ್ಬೇಕಲ್ಲ. ಅಂಥದ್ದು ಯಾವುದೂ ಇಲ್ಲ. ಯಾವ ಸೌಕಂಡಿರೋದು ತ್ಯಾಗ ಯಾವುದೂ ಇಲ್ಲ, ಎಲ್ಲ ಸ್ವಾರ್ಥ. ಈತ ಯಾವ ಮಟ್ಟಕ್ಕೆ ರಾಜಕೀಯ ಇಟ್ಕೊಂಡಿದ್ದಾನೆ ಇಲ್ಲಿಂದರೆ, PLD ಬ್ಯಾಂಕು ಇವನೇ ಪ್ರೆಸಿಡೆಂಟ್, ಇದು ಡೈರೆಕ್ಟ್ರು, APMC ಇವನೇ ಡೈರೆಕ್ಟ್ರು, SLD ಬ್ಯಾಂಕ್ ಇವನೇ ಡೈರೆಕ್ಟ್ರು, DCC ಬ್ಯಾಂಕ್ ಇವರೇ ಡೈರೆಕ್ಟ್ರು. ಕೊನೆಗೆ ಎಲ್ಲಿವರೆಗೂ ಹೋಗಿದ್ದಾರೆ ಅಂದರೆ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರು ಈತ. ಎಲ್ಲ ಅವರೇ. ಯಾವ ಕಾರ್ಯಕರ್ತನಿಗೆ ಏನು ಕೊಟ್ಟಿಲ್ಲ. ಟೂಡ ಅಂತೂ ಮಾಡಲೇ ಇಲ್ವಲ್ಲ, ಅವಾಗಲೂ ಮಾಡಲಿಲ್ಲ, ಇವಾಗೂ ಮಾಡಿಲ್ಲ. ಅದನ್ನು ಪೂರ ತನ್ನ ಕೈಯಲ್ಲಿ ಇಟ್ಕೊಂಡಿರೋದು. ಹಿಂಗೆ ಅಧಿಕಾರ ಯಾರಿಗೂ ಕೊಟ್ಟಿದ್ರೆ ಸಂಘಟನೆ ಹೆಂಗ್ರಿ ಮಾಡ್ತಾರೆ, ಕಾರ್ಯಕರ್ತರು ಹೆಂಗೆ ಬರ್ತಾರೆ? 100% ವೇಸ್ಟ್, 100% ವೇಸ್ಟ್. 1% ಬಿಡೋಂಗಿಲ್ಲ ಇದರಲ್ಲಿ. ಮೈನಸ್ ಅವ್ರಿಗೆ ಏನಾರ ಕೊಟ್ಟರೆ ಅವ್ರಿಗೆ ಏನೋ ಪಾಪ ಶನಿಗ್ರಹ ಐತೆ ಅಂತೇನೋ ಅವರು ಸ್ವಾಮಿಗಳು ಹೇಳ್ತಿದ್ರಂತೆ, ನಿನಗೆ ಶನಿ ಕಾಟ ಇದೆಯಪ್ಪ ಹುಷಾರಾಗಿ ಹೋಗು ಅಂತ. ಆ ಕಾಟ ಇದೇ ಇರಬೇಕು ಏನ್ರಿ? ಅದೇ ಇವರೇ ನಮ್ಮ ಶಾಸಕರ ಕಾಟ ಆಗುತ್ತೆ. ಇವರಿಂದನೇ ಆ ಗೌರ್ಮೆಂಟಿಂದ ಬಿದ್ದೋದ್ರು. ಹೇಳಕ್ಕೆ, ಯಾಕಂದರೆ ಇವರು ಸಹಕಾರ ಸಚಿವರಾಗಬೇಕು ಅಂತಲ್ಲ. ಅದು ಸಹಕಾರ ಸಚಿವರು ಅಂದರೆ ಅದು ಗ್ರೌಂಡ್ ಲೆವೆಲ್ಲು ಪೊಲಿಟಿಷಿಯನ್ಸ್ಗೆ ಬೇಕಾದಂಥ ಒಂದು ಇಲಾಖೆ. ಅದು ಅವರೆಲ್ಲ ಸದೋಗ್ತಾರೆ, ಇವನು ಪಾರ್ಟಿನೂ ಕಳೀತಾನೆ. ಈತನಿಗೆ ಆ ಕೆಪಾಸಿಟಿನೂ ಆ ಕ್ಯಾಲಿಬರ್ ಕಲ್ತಿಲ್ಲ ಆತನಿಗೆ. ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಈ ಮೂಲಕ ಕೇಳೋದು, ನೀವು ಈ ಥರದ ವ್ಯಕ್ತಿಗೆ ಕೊಟ್ಟು ನೀವು ಬದುಕೋದಂತ ಯೋಚನೆ ಮಾಡಿದರೆ ನಿಮ್ಮಂಥ ದಡ್ತನ ಯಾವುದೂ ಆಗಲ್ಲ ಅಂತ. ಖಂಡಿತ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಹೆಂಗೋ ಈ ಶಾಸಕರ ಕೆಲಸನೇ ಅವ್ರು ಮಾಡಿಲ್ಲ, ಇನ್ನು ಮಂತ್ರಿ ಕೆಲಸ ಎಲ್ಲಿ ಮಾಡೋದೈತೆ? ಅಲ್ಲ, ಡ್ಯಾಮೇಜೇ ಇದು. ಇವ್ರು ಕೊಟ್ಟರೆ ಡ್ಯಾಮೇಜೇ. ಯಾವ ನೊಳಂಬ ಸಮಾಜನೂ ಇವ್ರ ಪರವಾಗಿಲ್ಲ, ಯಾವ ಲಿಂಗಾಯತ ವರ್ಗನೂ ಇವ್ರ ಪರವಾಗಿಲ್ಲ. 100% ರೀ. ನೀವು ಯಾರಾದರೂ ಪಾಪ ಸಮಾಜಕ್ಕೆ ದುಡಿತಾ ಇರೋರು ಬೇಕಾದಷ್ಟು ಜನ ಶಾಸಕರು ಆ ಕಡೆ ಎಲ್ಲ 5-6 ಸತಿ ಗೆದ್ದಿರೋರು ಇದ್ದಾರೆ. ಅವ್ರು ಇನ್ನೂ ಏನೂ ಸಿಗದಲ್ಲೇ ಒದ್ದಾಡ್ಕೊಂಡು ಬಿದ್ದಿದ್ದಾರೆ. ಅಂಥವ್ರಿಗೆ ಕೊಟ್ಟರೆ ಅಲ್ಲೆಲ್ಲ ಅದು, ಯಾಕಂದ್ರೆ 5 ಸತಿ 6 ಸತಿ ಕಂಟಿನ್ಯೂಸ್ ಗೆದ್ದಿರೋಂಥ ಶಾಸಕರಿದ್ದಾರೆ. ಈತ ಚಾಯ್ಸಲ್ಲಿ ಗೆದ್ಕೊಂಬಂದವ್ರು ಇವರು, ಯಾರ್ದೋ ಮುಲಾಜಲ್ಲಿ ಗೆದ್ಕೊಂಬಂದವ್ರು. ಇವ್ರು ಸ್ವಂತ ಸ್ವಾರ್ಥದಲ್ಲಿ ಗೆದ್ದಿಲ್ಲ. ನಾವೆಲ್ಲ ಸ್ವಂತ ಸ್ವಾರ್ಥ ಮೇಲೆ ಹೋರಾಟ ಕಟ್ಕೊಂಡಿದ್ದೀವಿ, ಮಾಡ್ತಾಯಿದ್ವಿ. ಗೆಲ್ಲೋದು ಸೋಲೋದು ಬೇರೆ ವಿಚಾರ. ನಮ್ಮದೇ ಆದ ಒಂದು ವೋಟಿಂಗ್ ಅಂತ ಇಟ್ಕೊಂಡಿದ್ದೀವಿ. ಏನಾಯ್ತು ಕೇಳಿ ಅವ್ರಿಗೆ ಪಾರ್ಟಿ ಬಿಟ್ಟರೆ? ಒಂದು ಸತಿ ಯಾವ ಥರ ಅವ್ರು ಇಂಡಿಪೆಂಡೆಂಟ್ ಏನಕ್ಕಾರೆ ನಿಂತ್ಕೊಂಡು ನೋಡೋಕೆ ಹೇಳಿ. ಖಂಡಿತ ನಾನು ಕೊಡೋದು ಬಿಡೋದು ಸರ್ಕಾರಕ್ಕೆ ಅವ್ರಿಗೆ ಸಂಬಂಧಪಟ್ಟಿದ್ದು. ಆದರೆ ನೀವು ಕೇಳೋ ಅಭಿಪ್ರಾಯಕ್ಕೆ ಹೇಳ್ತಾ ಇದ್ದೀನಿ, ಒಂದು ವೇಸ್ಟ್ ವರ್ಕ್ ಆಗುತ್ತೆ ಡಿ ಕೆ ಶಿವಕುಮಾರ್ಗೆ. ಒಂದು ಭಾಗ ಯಾವುದೋ ಒಂದು ಭಾಗ ಪ್ಯಾರಾಲಿಸಿಸ್ ಆದಂಗೆ ಆಗುತ್ತೆ ಅವ್ರಿಗೆ. ಇವರೊಬ್ಬರು 32 ಜನ ಮಂತ್ರಿಲಿ ಒಂದು ಪಾರ್ಟ್ ಪ್ಯಾರಾಲಿಸಿಸ್ ಆಗಿಬಿಡುತ್ತೆ. ಆ ಯೋಚನೆಯಲ್ಲಿ ಇವ್ರಿಗೆ ಕೊಟ್ಟರೆ ಅವ್ರ ಹಣೆ ಬರ. ಹಾಗಾಗಿ ಈ ತಾಲೂಕಿಗಂತೂ 10 ಪೈಸದ್ದು ಏನೂ ಆಗಲ್ಲ. ಇವತ್ತು ಜನ ಕುಡಿಯೋ ನೀರಿಲ್ದಲೇ ಸಾಯ್ತಾ ಇದ್ದಾರೆ.
ರಾಜ್ಯದ ಈ ಕಡೆ ಎಲ್ಲ ಎಲ್ಲೆಲ್ಲಿ ಚಾನಲ್ ಹೋಗಿದೆ ಅಲ್ಲೆಲ್ಲ ಕೆರೆಗಳು ತುಂಬಿಕೊಂಡಿದೆ. ತಿಪ್ಟೂರು ಕೆರೆ ಒಂದು ಬಿಟ್ಟು. ತಿಪ್ಟೂರು ಕೆರೆ ಇವತ್ತು ಇಷ್ಟು ಪರಿಸ್ಥಿತಿಯಲ್ಲಿ ನಾವು ಯಾರೋ ಬದುಕಿರೋರು 50 ವರ್ಷದಲ್ಲಿ ನೋಡಿದರೆ ಇದೇ ಫಸ್ಟ್ ಟೈಮ್ ಖಾಲಿ ಆಗಿರೋದು ನೋಡ್ತಾರೆ. ಈತನ ಒಂದು ಕೆಲಸದ ಟೈಪಿಂದ ಸ್ವಂತ ಊರಿನಲ್ಲೇ 25 ವರ್ಷ ಆಗಿದೆ ಒಂದು ಸಮುದಾಯ ಭವನ ಮುಗಿಸೋಕ್ಕೆ. ಈತ ಸ್ವಂತ ಊರಲ್ಲೇ ಒಂದು ಸಮುದಾಯ ಭವನ ಮುಗಿಸೋಕ್ಕೆ 25 ವರ್ಷ ತಗೊಳ್ತಾನೆ ಅಂದರೆ ನೀವು ಮಂತ್ರಿಯಾಗಿ ಏನು ಮಾಡ್ತಾರೆ ಇವರು? ಈಗ ಆವಾಗ ಯಂಗ್ಸ್ಟರ್ ಇದ್ದಾಗೆ ಮಾಡಿಲ್ಲ, ಈಗ ಆತನಿಗೆ 78-79 ವರ್ಷ. ಏನು ಮಾಡ್ತಾರೆ? ಖಂಡಿತ ಸಾಧ್ಯ ಇಲ್ಲ. ಬೇರೆಯವ್ರಿಗೆ ಕೊಟ್ಟು ಸಮಾಜನಾರು ಬೆಳೆಯುತ್ತೆ, ಪಾರ್ಟಿನೂ ಬೆಳೆಯುತ್ತೆ, ಸರ್ಕಾರ ಉಳಿಯುತ್ತೆ. ಸರ್ಕಾರನೂ ಕಳ್ಕೊಳಂಗಿದ್ರೆ ಮಾಡ್ಕೊಳ್ಳಿ ಅವರು. ಹೇಳಿ ಸರ್, ಷಡಕ್ಷರಿ ಈಗ ಸಚಿವ ಸ್ಥಾನ ಸಿಗುವಂಥ ಸಾಧ್ಯತೆ ಸಚಿವ ಸ್ಥಾನ ಕೊಡಬೇಕು ಅಂದರೆ ಅವ್ರಿಗೆ ಮುಂಚೆನೇ PLD ಬ್ಯಾಂಕ್ ಪ್ರೆಸಿಡೆಂಟ್ ಏನೋ ಆಗಿದ್ರು ಅವರು, ತಾಲ್ಲೂಕು ಡಿಸ್ಟಿಕ್ಕು ಆಮೇಲೆ ಯಾವುದೋ ಇನ್ನೊಂದು ಆಗಿದ್ರು. ಅದರಲ್ಲೇ ರೈತರಿಗೆ ಏನು ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಅವ್ರಿಗೆ ಕೊಟ್ಟರಷ್ಟು ವೇಸ್ಟು. ನೀವೇ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ, ಸುಮಾರು 6 ವರ್ಷ ಆಯಿತು ಕೆರೆ ತುಂಬಿ. ಅವರು ಆ ಒಂದು ಇದು ಖಾತೆನೂ ನಿಭಾಯಿಸೋಕ್ಕೂ ಆಗಲ್ಲ, ಯಾವುದು ಕೊಡೋಕ್ಕಾಗೋದಿಲ್ಲ. ಅವ್ರು ಮಾಡೋದು ಇಲ್ಲ ಅನಿಸುತ್ತೆ ನಮಗೆ. ಕೊಟ್ಟರೆ ಸ್ವಲ್ಪ ತೊಂದರೆನೇ, ಕೆಲಸಗಳೇನೂ ಆಗಲ್ಲ. ವೇಸ್ಟ್ ಅಂತೀರಾ ಕೊಡೋದು? ವೇಸ್ಟ್, ಪ್ರಯೋಜನ ಇಲ್ಲ ಕೊಟ್ಟರು. ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ, ಆಗಿಲ್ವಾ ಸರ್? ಏನೂ ಆಗಿಲ್ಲ, ಟಿಪ್ಟ್ರಲ್ಲಿ ಏನೂ ಆಗಿಲ್ಲ. ನೀವೇ ನೋಡ್ತೀವಿ, ಕೆರೆ ಏರಿಯಿಂದ ಹಿಡ್ದು, ನೀರಿಂದ ಹಿಡ್ದು, ನಲ್ಲಿ ನೀರಿಂದ ಹಿಡ್ದು, ರಸ್ತೆಯಿಂದ ಹಿಡ್ದು, ಚರಂಡಿಯಿಂದ ಹಿಡ್ದು ಒಂದು ಕಡೆಯಿಂದ ನೋಡ್ಕೊಂಡು ಹೋಗಿ. ಸಹಕಾರಿ ಕ್ಷೇತ್ರ ಕೇಳ್ತಿದ್ರಲ್ಲ, ಸಹಕಾರಿ ಅದರಲ್ಲೇ ಮಾಡೋಕ್ಕಾಗಿಲ್ಲ ಅಂದಮೇಲೆ ಇದರಲ್ಲಿ ಹೆಂಗೆ ಮಾಡ್ತಾರೆ? ರೈತರದಲ್ವ ಅದು, ರೈತರು ಮುಖ್ಯವಾಗಿ ಮಾಡಬೇಕಾಯ್ತು. ಅದನ್ನೇ ಮಾಡೋಕ್ಕಾಗಿಲ್ಲ ಅಂದಮೇಲೆ ಇದನ್ನೆಲ್ಲ ಹೆಂಗೆ ಮಾಡ್ತಾರೆ ಅವರು? ಕೊಟ್ಟರೆ ವೇಸ್ಟ್, ಅದು ಏನು ಉಪಯೋಗ ಬರಲ್ಲ. ವೇಸ್ಟ್. ಬೇರೆ ಯಾರಿಗಾರ ಕೊಟ್ಟರೆ ಅಂತ ಸಂಘಟನೆ ಕಟ್ತಾರೆ, ಜಿಲ್ಲೆಗೆ ಒಳ್ಳೆ ಹೆಸರು ತರ್ತಾರೆ. ಕಾಂಗ್ರೆಸ್ ಪಕ್ಷ ತಾಲ್ಲೂಕಿಗೆ ಹೆಸರಿಲ್ಲ ಅಂದಮೇಲೆ ಜಿಲ್ಲೆಗೆ ಏನು ಹೆಸರು ಬರುತ್ತೆ? ಪಕ್ಷವನ್ನು ಕಟ್ಟಿ ಬೆಳೆಸ್ತಾರೆ. ಜಿಲ್ಲೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಟಿಪ್ಟೂರು ಜಿಲ್ಲೆ ಮಾಡೋರು ಪ್ರಯೋಜನ ಇಲ್ಲ. ಮುಂಚೆನೇ TM ಮಂಜುನಾಥ್ ಅಂತ ಇದ್ರು, ಅವರೇ ಅವ್ರ ಕೈಲಾಗ್ದಿದ್ದು ಇವ್ರ ಕೈಲಾಗುತ್ತಾ? ಈ ಕೆರೆದು ನೋಡಿದ್ರೆ ನೀವು 6 ವರ್ಷ ಆಗೈತೆ. ಒಂದು ಕಡೆಯಿಂದ ಏರಿಯೆಲ್ಲ ಫೋಟೋ ಹೊಡ್ಕೊಂಡು ಹೋಗಿ ಗೊತ್ತಾಗುತ್ತೆ ಅಭಿವೃದ್ಧಿ ಏನಾಗೈತೆ ಇಲ್ವ ಅಂತ ನೀವೇ ಹೇಳ್ಬೋದು. ಸರ್, ತಿಪ್ಟೂರಲ್ಲಿ ಶಾಸಕರು 3 ಸರಿ ಗೆದ್ದಿದ್ದಾರೆ. ನಮ್ಮನ್ನು ಮನೆ ಮಗನ ಥರ ಇಟ್ಕೊಂಡವ್ರೆ. ನಾನೊಬ್ಬ SC ಆಗಿವೆ, ನನ್ನನ್ನು ಅವ್ರ ಮನೆ ಮಗನ ಥರ ಇಟ್ಕೊಂಡವ್ರೆ. ಅವರು ಅಷ್ಟೇ, ಅವ್ರ ತಮ್ಮ ರಾಜಣ್ಣವರು, ಜಯಣ್ಣವರು, 3 ಜನ ಅಣ್ಣ ತಮ್ಮಂದಿರು, ಅವ್ರು 3 ಜನನೂ ಅಷ್ಟೇ ನಮ್ಮನ್ನು ಭಾರಿ ಸಾಕಿದ್ದಾರೆ. ಇವತ್ತು ತಿಪ್ಟೂರು ಕೆರೆ ಏನು ಕೆಲಸ ಆಗ್ತೈತಲ್ಲ ಅವರೇ ಮಾಡ್ತಿರೋದು. ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಎದುರುಗಡೆ ಐತಲ್ವಾ, ಅದು ಅವರೇ ಮಾಡಿಸ್ತಾ ಇರೋದು. ಕೋರ್ಟ್ ಹಾಲು, ತಾಲೂಕು ಆಫೀಸು, ಪ್ರತಿಯೊಂದು BH ರೋಡಲ್ಲಿ ಏನೇನೋ ಸರ್ಕಾರಿ ಬಿಲ್ಡಿಂಗ್ಗಳಿದ್ದಾವೆ, ಪ್ರತಿಯೊಂದು ಷಡಾಕ್ಷರೇ ಮಾಡಿರೋದು. ಅವ್ರ ಹತ್ರ ಸುಳ್ಳು ಮೋಸ ದಗೆ ಇಲ್ಲ. ಸ್ಟ್ರೈಟ್ ಫಾರ್ವರ್ಡ್ ಅವರು. ಒಳಗೊಂದು ಮಾತಾಡೋದು, ಆಚೆ ಒಂದು ಮಾತಾಡೋದು ಅವ್ರು ಮಾತಾಡೋಲ್ಲ. ಸ್ಟ್ರೈಟ್ ಫಾರ್ವರ್ಡು. ಅವರಿಗೆ ಮಂತ್ರಿಗಿರಿ ಸಹಕಾರ ಸಚಿವರೇ ಆಗಬೇಕು. ಯಾಕೆಂದರೆ ಸಹಕಾರದ ಬಗ್ಗೆ ಅವ್ರಿಗೆ ಭಾರಿ ಒಲವೈತೆ, ಆಮೇಲೆ ಭಾರಿ ಬುದ್ಧಿವಂತಿಕೆ ಐತೆ. ಅವರು SLD ಬ್ಯಾಂಕ್ಗೆ ಒಂದು 25-30 ವರ್ಷದಿಂದ ಬಂದವ್ರೆ. ಸಹಕಾರಿ ಇದರಲ್ಲಿ ಸಹಕಾರಿ ರತ್ನ ಸಿಕ್ಕೈತೆ ಅವ್ರಿಗೆ. ಅವ್ರು ಸಹಕಾರಿ ಆಗ್ಬಿಟ್ಟಂದರೆ ರಾಜ್ಯ ಹೇಳ್ಬಾರ್ದು. ಸಹಕಾರದಲ್ಲಿ ಅಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ತವೆ. ಆಮೇಲೆ ಒಳ್ಳೆ ಮನುಷ್ಯವಯ್ಯ, ಭಾರಿ ಕೆಲಸ ಮಾಡ್ತಾರೆ. ಆಮೇಲೆ ಡಬಲ್ ಗೇಮು ನಾನು ಮಾಡ್ತೀನಿ ಹೋಗೋ, ನಾನು ಹೇಳ್ತೀನಿ ಹೋಗೋ, ಅವೆಲ್ಲ ಇಲ್ಲ. ಆಗುತ್ತೆ ಇಲ್ಲ ಅಂದ್ರೆ ಆಗಲ್ಲ. ಎರಡೇ ಒಂದೇ ಮಾತು ಹೇಳ್ತಾರೆ, ಅವ್ರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ನಾವು ಹಾರೈಸ್ತೀವಿ. ಈಗ KN ರಾಜಣ್ಣ, ಪರಮೇಶ್ವರ್, ಈ ಥರದೆಲ್ಲ ನಾಯಕರಿದ್ದಾರೆ, ಜಯಚಂದ್ರ, ಹೀಗೆ ಕೊಡ್ತಾರೆ ಅನ್ನೋದು ಇದೆಯಾ ಸರ್? ಸರ್, ಅದು ಅವ್ರವ್ರಿಗೆ ಬಿಟ್ಟಿದ್ದು ಸರ್. ಅವರು ಎಲ್ಲರೂ ಮಂತ್ರಿಗಳಾಗವ್ರೆ. ನಮ್ಮ ಶಾಸಕರು ಮಂತ್ರಿ ಆಗಿಲ್ಲ. ಮಂತ್ರಿ ಆದರೆ ಜಿಲ್ಲೆಗೆ ಅವ್ರು ಮಂತ್ರಿ, ನಿಮ್ಮ ಮಂತ್ರಿನೇ ಬೇಡ ಅಂದಿದ್ರು, ನನಗೆ ಜಿಲ್ಲೆ ಆಗಬೇಕು ಅಂತ ಹೇಳಿದರು ನಮ್ಮ ಶಾಸಕರು. ಅಂಥ ಶಾಸಕರು ಕೆಲಸ ಸಿಗ್ತಾರೆ. ನಮ್ಮ ಪುಣ್ಯ, ತಾಲೂಕಿನ ಜನ ಪುಣ್ಯ ಮಾಡೋರೆ. ಇಂಥ ಶಾಸಕರು ಸಿಗಬೇಕು ಅಂದರೆ ತಾಲೂಕಿನ ಜನ ಪುಣ್ಯ ಮಾಡೋರೆ. ಅದರಿಂದ ಅವರು ಹೇಳಿದ ಒಂದು ಮಾತು, ನನಗೆ ಸಚಿವ ಸ್ಥಾನ ಸಿಗ್ದವರು ನನಗೆ ಜಿಲ್ಲೆ ಆಗಬೇಕು ಅಂತ ಹೇಳಿದರು. ಅವ್ರಿಗೆ ಜಿಲ್ಲೆನೂ ಆಗಲಿ, ಅವ್ರಿಗೆ ಸಚಿವ ಸ್ಥಾನನೂ ಕ್ಯಾಬಿನೆಟಲ್ಲಿ ಸಿಗಲಿ ಅಂತ ಸಚಿವರಾದರೆ ಜಿಲ್ಲೆ ಆಗುತ್ತೆ ಅನ್ನೋ ಕನಸಿದೆ. ಎರಡೂ ಮಾಡ್ತಾರೆ ಸರ್. ಬೊಂಬಾಟ್ ಕೆಲಸ ಮಾಡ್ತಾರೆ ಅವರು. ಸರ್, 224 MLA ಕೈ ಸಿಗೋಂಥ MLA ಡೈಲಿ ಅಂದರೆ ನಮ್ಮ MLA ಒಬ್ಬರೇ. ಅವರು ಸೆಷನ್ನೇ ಆಗಲಿ, ಕ್ಯಾಬಿನೆಟ್ ಯಾವುದೇ ಫಂಕ್ಷನ್ ಆದರೂ ಬೆಂಗಳೂರಲ್ಲಿ ಬೆಳಿಗ್ಗೆ ಅವರು ನೈಟ್ ಬಂದುಬಿಡ್ತಾರೆ. ಬೆಳಿಗ್ಗೆ ಎದ್ದು 7 ಗಂಟೆ ನಿಂತಿರ್ತಾರೆ ಮನೆ ಬಾಗ್ಲಲ್ಲಿ ಜನಸೇವೆ ಮಾಡೋಕ್ಕೆ. ಇನ್ನೇನು ಜನನೇ ಬಂದಿಲ್ವ ಅಂತಾರೆ. ಇಂಥ ಶಾಸಕ ಸಿಕ್ಕಿರೋದು ನಮ್ಮ ಪುಣ್ಯ, ನಮ್ಮ ಭಾಗ್ಯ. ಸರ್ ಶ್ರೀನಿವಾಸ್ ಅಂತ, ನಾನು ಮಾಜಿ ಕೌನ್ಸಿಲರು. ಇಲ್ಲ, ಖಂಡಿತ ಷಡಾಕ್ಷರಿ ಅವ್ರಿಗೆ ಸಚಿವ ಸ್ಥಾನ ಸಿಗಲೇಬೇಕು. ಯಾಕಂದರೆ ಷಡಾಕ್ಷರಿ ಅಂತ ವ್ಯಕ್ತಿಗೆ ಸಚಿವ ಸ್ಥಾನ ಸಿಕ್ಕರೆ ಆ ಸ್ಥಾನದಿಂದ ಅವರು ಗೌರವ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ಇವರಿಂದ ಆ ಸ್ಥಾನಕ್ಕೆ ತುಂಬ ಗೌರವ ಸಿಗುತ್ತೆ. ಆ ಷಡಾಕ್ಷರಿ ಅವ್ರಿಗೆ ಆ ಸ್ಥಾನ ಸಿಗಲೇಬೇಕು. ಸಿಕ್ಕರೆ ಇನ್ನೂ ಜನಪರ ಕೆಲಸಗಳು ನಡೀತದೆ. ಈಗ ಅವರು ಒಂದು ಚಿಕ್ಕ ಟಿಪ್ಟೂರಲ್ಲಿ ಏನಿದ್ದಾರೆ ಅದನ್ನೇ ಅವರು
ಸ್ಥಾನ ಸಿಕ್ಕರೆ ದೊಡ್ಡ ಮಟ್ಟದಲ್ಲಿ ಕೆಲಸಗಳು ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಸಚಿವ ಸ್ಥಾನ ಸಿಗಲೇಬೇಕು. ಯಾವ ಖಾತೆ ಕೊಟ್ಟರೆ ಬೆಸ್ಟ್? ಇಲ್ಲ, ಅವ್ರು ಯಾವ ಖಾತೆ ಕೊಟ್ಟರೂ ನಿರ್ಬಲ ಶಕ್ತಿ ಅವ್ರಿಗಿದೆ. ಯಾವ ಖಾತೆ ಕೊಟ್ಟರು ಅವರು ಇದು ಮಾಡ್ತಾರೆ. ಸಹಕಾರಿ ಖಾತೆ ಕೇಳ್ತಾ ಇದ್ದಾರಲ್ಲ ಅವರು. ಅವ್ರು ಕೇಳ್ತಿದ್ದಾರೆ, ಆದರೆ ಕೊಡಬೇಕಲ್ಲ ಹೈಕಮಾಂಡ್ ಅವರು. ಅವ್ರಿಗೆ ಅವ್ರ ಕಡೆಯಿಂದ ಯಾವ ಖಾತೆ ಕೊಟ್ಟರು ನಾವು ಕೆಲಸ ಮಾಡೇ ಮಾಡ್ತಾರೆ. ಆ ಖಾತೆ ಅವ್ರು ಕೇಳಲಿ. ಅವ್ರಿಗೆ ಯಾವ ಖಾತೆ ಕೊಟ್ಟರು ಜಿಲ್ಲೆ ಆಗೋದ್ರ ಬಗ್ಗೆ ಏನು ಹೇಳ್ತೀರಾ? ಟಿಪ್ಟೂರು ಜಿಲ್ಲೆ ಆಗೇ ಆಗುತ್ತೆ. ಅವ್ರ ದೃಢ ನಿರ್ಧಾರನೇ ಅದು. ಟಿಪ್ಟೂರನ್ನ ಜಿಲ್ಲೆ ಮಾಡಬೇಕು ಅಂತಲೇ ಅವ್ರು MLA ಆಗಿರೋದು. ಅವ್ರು MLA ಆಗಿರೋ ಕಾರಣ ಅವರು ಟಿಪ್ಟೂರು ಜಿಲ್ಲೆ ಮಾಡೇ ಮಾಡ್ತಾರೆ. ಆ ಇನ್ನೂ ಸುಗಮ ಆಗುತ್ತೆ. ಅದು ಅವ್ರು MLA ಸಚಿವರು ಆಗಲಿಲ್ಲ ಅಂದರೂ MLA ಸ್ಥಾನದಲ್ಲಿ ಇದ್ರೂ ಟಿಪ್ಟೂರನ್ನ ಜಿಲ್ಲೆ ಮಾಡುವ ಅದೇ ಅವರ ನಿರ್ಧಾರ. ಅದು ಮಾಡೇ ಮಾಡ್ತಾರೆ. ಅದರಲ್ಲಿ ಏನೋ ನಮಗೆ ಸಮಸ್ಯೆ ಇಲ್ಲ, ಮಾಡೇ ಮಾಡ್ತಾರೆ ಅನ್ನೋ ಧೈರ್ಯ ಇದೆ ನಮಗೆ. ಅವ್ರಿಗೆ ಕೊಟ್ಟರು ಒಂದೇ ಕೊಡದಿಲ್ದಿದ್ರು ಒಂದೇ. ಅಭಿವೃದ್ಧಿ ಅಂತೂ ಏನೂ ಮಾಡ್ತಿಲ್ಲ ಅವರು ತಿಪ್ಟೂರಲ್ಲಿ. ಗೊತ್ತಾಯ್ತಾ? ನಾವು ಏರಿ ಹೊಡೆದಾಕ್ತಾರೆ. ಅವ್ರು ರಸ್ತೆ ಮಾಡ್ತಾವ್ರಷ್ಟೇ. ಏನು ಒಂಚೂರು ಕೆಲಸ ಆಗಿಲ್ಲ. ಮೋರಿಗಳಿಲ್ಲ ಕರೆಕ್ಟಾಗಿ. ನೋಡಿ ಪಕ್ಕದಾಗ ಇಲ್ಲೇ ಐತೆ, ಬೇಕಾದ್ರೆ ಫೋಟೋ ಹೊಡ್ಕೊಂಡು ಹೋಗಿ. ಬೇಡ, ಅವ್ರು ಇದನ್ನೇ ನಿಭಾಯಿಸೋಕ್ಕಾಗ್ತೀವಿ. ಸಚಿವ ಸ್ಥಾನ ಕೊಟ್ಟರೆ ಅದೇ ಗೂಟದ ಕಾರ್ ತಾಂತಾರೆ, ಬೆಂಗಳೂರಿಗೆ ಹೋಗ್ತಾರೆ, ಮತ್ತೆ ಮನೆಗೆ ಹೋಗ್ತಾರೆ. ಏನು ಸಿಗುತ್ತೆ? ಮಾತಾಡ್ತಾರ? ಯಾರು ಒಬ್ರಿಗೂ ಸ್ಪಂದಿಸಲ್ಲ ಅವರು. ನಾವು ಏನೋ ಅವ್ರ ಅದೃಷ್ಟ ಆಯಿತು ಬಂದವ್ರಷ್ಟೇ. ನೆಕ್ಸ್ಟ್ ಗೆಲ್ಲಿ ಅಷ್ಟೇ, ಗೆಲ್ಲಲ್ಲ. ಗೆಲ್ಲಿ ಅವರು ಕೇಳ್ತಾರೆ. ಅಯ್ಯೋ ಮಾತಾಡೋರು ನಾನು ಮಾತಾಡ್ಬೋದು ಸರ್, ಮಾತಾಡ್ಬೋದು. ಮಾತ್ಕೇನಂತೆ? ಮಾತು ಯಾರು ಬೇಕಾದ್ರೂ ಆಡ್ತಾರೆ. ಅಭಿವೃದ್ಧಿ ಮಾಡಿ ಜನಗಳನ್ನ ಹೊಲಿಸ್ಕೋಬೇಕು ಅವರು. ಜನಸಂಪರ್ಕ ಇಲ್ದಿದ್ದು ಏನು ಮಾಡೋಕ್ಕೆ? ಅವ್ರು ಕೇಳ್ಕೊಬೋದು ಅಷ್ಟೇ, ಆಸೆ ಕೇಳ್ಬೋದು. ಇಲ್ಲ ಒಂದು ಗೂಟದ ಕಾರ್ ಬೇಕು ಅಂತ ಕೇಳ್ಕೊಬೋದು ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನು ಮಾಡಲ್ಲ ಅವರು. ಆಗಲ್ಲ. ಅದೇ ಅದ್ರಾಗೆ ಓಡಾಡ್ಕೊಂಡಿರ್ತಾರೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಅವರು. ಮಾಡ್ತಾ ಇದ್ದಾರೆ. ಕೆರೆ ಕೆಲಸ ಅದು ಇದು ಎಲ್ಲ ಮಾಡ್ತಾ ಇದ್ದಾರೆ. ತಿಟ್ಟೂರು ನೀರಿದ್ದು ಮಾಡ್ತಾ ಇದ್ದಾರೆ. ಆದಷ್ಟು ಮಾಡ್ತಾರೆ. ಸರ್ಕಾರದ ಅನುದಾನ ಕಮ್ಮಿ ಇರೋದ್ರಿಂದ ಮಾಡೋಕ್ಕಾಗ್ತಲ್ಲ ಅಷ್ಟೇ. ಸಚಿವ ಸ್ಥಾನ ಸಿಕ್ಕಿದ್ರೆ ಅನುದಾನ ಜಾಸ್ತಿ ಬರುತ್ತೆ ಮತ್ತೆ ಮಾಡ್ತಾರೆ ಅನ್ನೋ ಒಂದು ಇದೈತ್ರಿ. ಯಾವುದು ಖಾತೆ ಕೊಡಬೇಕು ಅಂತ ಸರ್ ಅವರು ಸಹಕಾರ ಖಾತೆ ಕೇಳ್ತಾ ಇದ್ದಾರೆ. ಯಾಕೆಂದರೆ ಅವತ್ತಿಂದಲೂ ಸಹಕಾರ ಖಾತೆ ಮೊದಲಿಂದಲೂ ಭಾಳ ಚೆನ್ನಾಗಿ ಅನುಭವ ಇದೆ. ಅದರಿಂದ ಅದು ಕೊಟ್ಟರೆ ಒಳ್ಳೆಯದು ಅಂತ. ಕ್ಷೇತ್ರ ಕೊಟ್ಟರೆ ಒಳ್ಳೆಯದು, ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತು ಅದರಲ್ಲಿ ಭಾಳ ಅನುಭವ ಐತೆ ರೀ. ಅವತ್ತೇ ಕೊಡಬೇಕಾಯಿತು ಅಂತ ಇದ್ದರು. ಸಿದ್ದರಾಮಯ್ಯ ಇದರಲ್ಲೇ ಯಾಕೆ ಅನಿವಾರ್ಯವಾಗಿ ಕೊಡಲಿಲ್ಲ ಅಂತ. ಈಗ ಕೊಟ್ಟರೆ ಒಳ್ಳೆಯದು ಅಂತ, ಕೊಡ್ಬೋದು ಅಂತ ಅನಿಸುತ್ತೆ. ಸಚಿವರಾದರೆ ಜಿಲ್ಲೆ ಆಗ್ಬಿಡುತ್ತಾ? ಜಿಲ್ಲೆ ಮಾಡ್ತೀವಿ ಅಂತ ಓಡಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ಆಗುತ್ತೆ ಎಲ್ಲ ಅನ್ನೋದೇಳಿ. ಒಂದು ಆದಿ ಸುಗಮ ಆಗುತ್ತಲ್ಲ, ಅಂದರೆ ಸುಲಭ ಆಗುತ್ತಲ್ಲ? ಅಲ್ಲ, ಆಗುತ್ತೆ, ಆಗಬೇಕಲ್ಲ. ಅವ್ರು ಮದಿಗಿರಿ ಮಾಡಬೇಕು ಅಂತ ರಾಜಣ್ಣ ಓಡಾಡ್ತಾ ಇದ್ದಾರೆ. ಇವ್ರು ನಾವು ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ. ಈ ಸರಿ ಮಾಡೇ ಮಾಡ್ತೀವಿ ಅಂತೇಳಿ ಫಲ ತೊಟ್ಟವ್ರೆ. ನೋಡ್ಬೇಕ್ರಿ ಏನಾಗುತ್ತೆ ಅಂತ. ಕೊಡ್ಬೋದು ಸರ್, ಅದೇನಿಲ್ಲ. ತಿರ್ಗಿ ನೀರು ಬಿಡಬೇಕು, ಕೆರೆಗೆ ನೀರಿಲ್ಲ. ಈಗ ಎಲ್ಲ ಹೊಸ್ದಾಗಿ ಏರಿಗಳು ಮಾಡ್ತಾರೆ, ಇಂಪ್ರೂವ್ ಮಾಡ್ತಾವ್ರೆ, ಜಿಲ್ಲೆ ಮಾಡ್ತಾವ್ರೆ. ಕೊಡ್ಬೋದು, ಅದೇನಿಲ್ಲ. ಕೊಟ್ಟರೆ ತಾಲೂಕೆಲ್ಲ ಅಭಿವೃದ್ಧಿ ಆಗುತ್ತೆ ಅಂತ ಭರವಸೆ ಇದೆಯಾ? ಇದೆ ಸರ್. ಏನೆಲ್ಲ ಅಭಿವೃದ್ಧಿ ಆಗಿದೆ ಸರ್? ಕೆರೆ ಆ ಕಡೆ ಇದು ತರಕಾರಿ ಮಾರ್ಕೆಟು ಎಲ್ಲ ಮಾಡಿದ್ದಾರೆ. ಕೊಡ್ಬೋದು ಸರ್, ಅದೇನಿಲ್ಲ. ಒಟ್ಟಾರೆ ಅಭಿವೃದ್ಧಿಗಳಾಗುತ್ತೆ. ಆಗುತ್ತೆ ಸರ್. ಅನುದಾನ ಹೆಚ್ಚಾಗಿ ಸಿಗುತ್ತೆ ಭರವಸೆ ಇದೆ. ಭರವಸೆ ಇದೆ ಸರ್. ಕೊಟ್ಟರೆ ಇದೆ ಸರ್. ಯಾಕೆ ಕೊಡಬೇಕು? ಈಗ ತುಂಬ ಜನ ಇದ್ದಾರೆ, ಕೇಂದ್ರ ರಾಜಣ್ಣ ಆ ಭಾಗದಲ್ಲಿ ನಾಯಕರು ಇದ್ದಾರೆ. ಇವ್ರಿಗೆ ಯಾಕೆ ಕೊಡಬೇಕು? ನಮ್ಮ ತಿಪ್ಟೂರು ತಗದ್ರಲ್ಲಿ ಅಭಿವೃದ್ಧಿ ಆಗಬೇಕಲ್ಲ ಸರ್. ಕೊಬ್ಬರಿದು ಇದು ಎಲ್ಲ ಅದಕ್ಕೋಸ್ಕರ ಸರ್. ಇವ್ರಿಗೆ ಕೊಟ್ಟರೆ ತಿಪ್ಟೂರಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ಸರ್, ಅದೇನಿಲ್ಲ. ಕೊಬ್ಬರಿ ಮಾರ್ಕೆಟ್ ಈಗ ಎಲ್ಲದಕ್ಕಿಂತ ಅತ್ಯಂತ ಏಷ್ಯಾದಲ್ಲೇ ನಂಬರ್ 1 ಆಗಿರೋದು ಅದು ಕೊಬ್ಬರಿ ಮಾರ್ಕೆಟು. ಅದು ಚೆನ್ನಾಗಿ ಅಭಿವೃದ್ಧಿ ಆಗಿದೆಯಲ್ಲ ಸರ್ ಈಗ, ಅದರಿಂದ. ಆದರೆ ನಮಗೂ ಒಳ್ಳೆಯದೇ ಆಗಬೇಕು. ಅವರು ತಿಪ್ಟೂರು ತಾಲೂಕು ನಮ್ಮ ತಾಲೂಕಿನವರು ಸಚಿವ ಸ್ಥಾನ ಕೊಟ್ಟರೆ ನಮ್ಗೆ ಒಳ್ಳೇದಲ್ವಾ? ಆಗಬೇಕು, ಅವ್ರು ಬರಬೇಕು, ಮಿನಿಸ್ಟರ್ ಆಗ್ತಾರೆ. ಆಗಲಿ, ಒಳ್ಳೆಯದು. ಏನೆಲ್ಲ ಅಭಿವೃದ್ಧಿ ಬಯಸ್ತೀರಾ ಅವ್ರ ಕಡೆಯಿಂದ? ಏನೆಲ್ಲ ಕೆಲಸಗಳಾಗಬೇಕು? ಕೆಲಸಗಳು ಆಗಬೇಕು ಅಂತ ಕೇಳ್ಕೊಂಡ್ರೆ ಮಾಡಿಸ್ಕೊಡ್ತಾರೆ. ಒಳ್ಳೇದು ಮಾಡ್ತಾರೆ, ಗೆಲ್ಲಿಸ್ತಾರೆ. ಆಗಲಿ, ಒಳ್ಳೇದಾಗಲಿ. ನಿಮ್ಮ ಹೆಸರು? ನಮ್ಮ ಹೆಸರು ತೇಜಾವತಿ ಅಂತ, ಕೊಪ್ಪ. ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ತಿಪ್ಟೂರಲ್ಲಿ? ಬಡವ್ರ ಬಗ್ಗರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಕೆರೆ ಕಟ್ಟೆ ಎಲ್ಲ ಅಭಿವೃದ್ಧಿಗಳು ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಮಾಡಿದ್ದಾರೆ. ಇಲ್ಲಿ ಸಮಸ್ಯೆಗಳೇನಿಲ್ವಾ? ಸಮಸ್ಯೆಗಳು ಏನೂ ಇಲ್ಲ. ನಾವು ಕಾಣಂಗೇನೂ ಇಲ್ಲ ಸಮಸ್ಯೆಗಳು. ತಿಪ್ಟೂರು ಜಿಲ್ಲೆ ಮಾಡಬೇಕು ಅಂತಿದ್ದಾರೆ. ಆಗಲಿ ತಾಳ್ರಿ, ಜಿಲ್ಲೆ ಆದ್ರೆ ಇನ್ನೂ ಒಳ್ಳೆಯದು. ಬಡವ್ರ ಬಗ್ಗೆ ಕೂಲಿ ಪಾಲಿ ಮಾಡೋಕ್ಕಾರು ಅನುಕೂಲ ಆಗುತ್ತಲ್ವ್ರ? ಮಾಡಿಸ್ತಾರೆ ಜಿಲ್ಲೆನ? ಮಾಡಿಸ್ತಾರೆ ಅನ್ನೋದೈತೆ, ನೋಡೋಣ. ಮಿನಿಸ್ಟರ್ ಮಾಡೇ ಮಾಡಿಸ್ತಾರೆ ಅಂತ ಭರವಸೆ ಐತೆ.